ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ ದಾವಣಗೆರೆಯ ಜನರು. ಮಳೆಗಾಗಿ ವಿಶಿಷ್ಟ ಆಚರಣೆಗಳನ್ನ ಇದೀಗ ದಾವಣಗೆರೆ ಜನರು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ದೇವಸ್ಥಾನ ಆವರಣದಲ್ಲಿ ವಾರದ ಸಂತೆಯನ್ನ ನಡೆಸಿದ್ದಾರೆ ಅಲ್ಲಿನ ಜನರು. ವಾರ ಸಂತೆಯನ್ನ ನಡೆಸಿದ್ರೆ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಇಲ್ಲಿನ ಗ್ರಾಮಸ್ಥರಲ್ಲಿ. ಹೀಗಾಗಿ ಆನಗೋಡು ಗ್ರಾಮದಲ್ಲಿ ವಾರದ ಸಂತೆಯನ್ನ ಇದೀಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಏನು ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಇದೀಗ ಜನರು ಈ ರೀತಿಯಾಗಿ ವಿಚಿತ್ರವಾಗಿ ಒಂದು ಆಚರಣೆಯನ್ನ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ದೇವಸ್ಥಾನದ ಆವರಣದಲ್ಲಿ ವಾರ ಸಂತೆಯನ್ನ ನಡೆಸ್ತಾ ಇದ್ದಾರೆ. ಈ ವಾರ ಸಂತೆಯನ್ನ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದು ಅಲ್ಲಿನ ಒಂದು ಗ್ರಾಮಸ್ಥರ ನಂಬಿಕೆ. ಹೀಗಾಗಿ ಆನಗೋಡು ಗ್ರಾಮದಲ್ಲಿ ವಾರದ ಸಂತೆಯನ್ನ ಇದೀಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸಾಕಷ್ಟು ಕಡೆಗಳಲ್ಲಿ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಬೇಕಾದಷ್ಟು ಮಳೆ ಆಗಿಲ್ಲ. ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆಗಳನ್ನ ಬೆಳೆಯೋದಕ್ಕಾಗಿರ್ಬೋದು ಮಳೆ ಸಾಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮಳೆ ಹೆಚ್ಚಾಗಿ ಆಗ್ಲಿ, ಏನು ಮಳೆ ಬರಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಇದೀಗ ಏನು ಆನಗೋಡು ದಾವಣಗೆರೆಯ ಆನಗೋಡು ಗ್ರಾಮಸ್ಥರು ಈ ರೀತಿಯಾಗಿ ಒಂದು ಆಚರಣೆಯನ್ನ ಮಾಡಿದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಬರಡು ಬಿದ್ದಿರುವಂತಹ ಭೂಮಿ, ಅಂದ್ರೆ ಕೃಷಿ ಮಾಡಿದ್ದಾರೆ ಆದ್ರೆ ಅದಕ್ಕೆ ನೀರು ಸಾಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಸಂತೆಯನ್ನ ಮಾಡಿದ್ದಾರೆ. ಅಂದ್ರೆ ಸಂತೆ ಅಂದ್ರೆ ಟಾರ್ಪಲ್ಗಳನ್ನೆಲ್ಲ ಹಾಕಿ ಅಲ್ಲಿ ಸಂತೆಯನ್ನ ಊರ್ ಸಂತೆ ಮಾಡ್ದಂಗೆ ಅಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿ ಮಾಡಿದ್ರೆ ಮಳೆ ಆಗುತ್ತೆ ಅನ್ನುವಂಥದ್ದು ಈ ಆನಗೋಡು ಗ್ರಾಮಸ್ಥರ ಒಂದು ನಂಬಿಕೆ. ಹೀಗಾಗಿ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಓಕೆ, ಈ ಕುರಿತಾದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜಪ್ಪ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜಪ್ಪ, ಮಳೆ ಬಂದಿಲ್ಲ ಅಂತಂದ್ರೆ ಬೇರೆ ಬೇರೆ ಈ ಕಪ್ಪೆ ಮದುವೆ, ಬೇರೆ ಬೇರೆ ಆಚರಣೆ, ದೇವರ ಪೂಜೆ ಹೀಗೆ ಮಾಡೋದನ್ನ ನಾವು ನೋಡಿರ್ತೀವಿ. ಆದ್ರೆ ಇಲ್ಲಿನ ಆನಗೋಡು ಜನರು ವಾರದ ಸಂತೆಯನ್ನ ಮಾಡೋದ್ರ ಮುಖಾಂತರ ಮಳೆಗಾಗಿ ಇದೀಗ ಬೇಡಿಕೆ, ಅಂದ್ರೆ ಮಳೆ ಬರಬೇಕು ಅನ್ನೋಂಥದ್ರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ, ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಏನಿದು, ಈ ರೀತಿಯಾಗಿ ಮಾಡಿದ್ರೆ ಮಳೆ ಬರುತ್ತಾ ಹೇಗೆ ಅಂತ? ಖಂಡಿತವಾಗಿಯೂ ರಕ್ಷಾ, ಏನಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಈಗೇನು ಜೂನ್ ಅಂತ್ಯ ಆಗ್ತಾ ಇದೆ. ಏನು ಜೂನ್ ಆರಂಭ ಆಗಿ ಮುಂಗಾರು ಆರಂಭ ಆಗಿತ್ತು. ಮಳೆ ಬರದ ಹಿನ್ನೆಲೆಯಲ್ಲಿ ಮತ್ತೆ ಏನು ಬೆಳೆ ಮತ್ತು ಮಳೆ ಬರದ ಹಿನ್ನೆಲೆ ಬೆಳೆಗೂ ಕೂಡ ಒಂದು ಕಷ್ಟ ಎದುರಾಗಿರ್ತಕ್ಕಂಥ. ಅದರೊಟ್ಟಿಗೆ ಒಂದು ಆನಗೋಡು ದಾವಣಗೆರೆ ತಾಲೂಕಿನ ಏನು ಆನಗೋಡು ಹೋಬಳಿಯಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಕುಡಿಯೋ ನೀರಿಗಾಗಿ ಕೂಡ ಜನರು ಪರದಾಡುವಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗೇನು ಮಳೆ ಬರದ ಹಿನ್ನೆಲೆಯಲ್ಲಿ ಹಳ್ಳಿಗಳಲ್ಲಿ ಒಂದಿಷ್ಟು ಆಚರಣೆಗಳು ಅಥವಾ ನಂಬಿಕೆಗಳನ್ನು ಇಟ್ಟುಕೊಂಡು ಒಂದಿಷ್ಟು ಆಚರಣೆಗಳನ್ನ ಮಾಡ್ತಾ ಬಂದಿರ್ತಕ್ಕಂಥದ್ದು ನಾವು ಹಿಂದಿಂದ ನೋಡ್ತಾ ಬಂದಿದ್ವಿ. ಅದರಂತೆ ಏನು ನೀವು ಹೇಳಿದಂತೆ ಈಗ ಕಪ್ಪೆ ಮದುವೆ ಆಗಿರ್ಬೋದು, ಕತ್ತೆ ಮದುವೆ ಆಗಿರ್ಬೋದು, ಮತ್ತೆ ಕಪ್ಪೆ ಈ ತರ ಮತ್ತೆ ಎಡೆ ಪೂಜೆ, ದಾವಣಗೆರೆಯ ದುರ್ಗಮ್ಮ ದೇವಿಗೆ ಎಡೆ ಕೊಡ್ತಕ್ಕಂಥ ಪೂಜೆಯನ್ನು ಕೂಡ ಮಾಡುವ ಮುಖಾಂತರವಾಗಿ ಏನು ಮಳೆ ಬರ್ತದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು. ಅದರೊಟ್ಟಿಗೆ ಈಗ ದಾವಣಗೆರೆಯ ಏನು ಆನಗೋಡು ಗ್ರಾಮದಲ್ಲಿ ನಿನ್ನೆ ವಾರದ ಸಂತೆ ಮಾಡಿದ್ರೆ ಮಳೆ ಬರ್ತದೆ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ವಾರದ ಸಂತೆಯನ್ನು ಮಾಡಿರ್ತಕ್ಕಂಥದ್ದು. ಆ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಏನು ಗ್ರಾಮದ ಮರುಳಸಿದ್ದೇಶ್ವರ ಒಂದು ಕ್ಷೇತ್ರದಲ್ಲಿ ಅಂದ್ರೆ ದೇವಾಲಯದ ಆವರಣದಲ್ಲಿ ಏನು ಸಂತೆಯನ್ನು ಮಾಡುವುದರ ಮೂಲಕವಾಗಿ ಮಳೆ ಬರೋವರೆಗೂ ಕೂಡ ಸಂತೆ ಮಾಡಬೇಕು, ವಾರದ ಸಂತೆ ಅಂತೇಳಿ ಒಂದು ನಿಬಂಧನೆಯನ್ನು ಇಟ್ಕೊಂಡು ಇದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಒಂದು ಸಂತೆಗೆ ಬರ್ತಕ್ಕಂಥ ಗ್ರಾಹಕರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಮಳೆ ಬರ್ಲಿ, ಮಳೆ ಬೆಳೆ ಚೆನ್ನಾಗ್ ಆಗ್ಲಿ ಅಂತಕ್ಕಂಥ ಒಂದು ಹಿನ್ನೆಲೆ ಪ್ರಾರ್ಥನೆ ಮಾಡ್ಬೇಕು ಅಂತ ಒಂದು ಬೇಡಿಕೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅದರೊಟ್ಟಿಗೆ ಮಳೆಗೆ ಪ್ರಾರ್ಥನೆ ಸಲ್ಲಿಸುವ ಒಟ್ಟಿಗೆ ಗ್ರಾಹಕರಿಗೂ ಕೂಡ ಈ ಒಂದು ವಾರದ ಸಂತೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಏನು ವರ್ಣನ ಒಂದು ಮುನಿಸು ಯಾವ ರೀತಿ ಶಮನ ಆಗುತ್ತೆ, ಮಾಡಿದ್ರೆ ಮಳೆ ಬರುತ್ತಾ ಅಂತಕ್ಕಂಥದ್ನ ನಾವು ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಕುಡಿಯೋ ನೀರಿನ ಅಭಾವ, ಯಾಕಂತ ಹೇಳಿದ್ರೆ ಮಳೆ ಬಾರದೆ ದಾವಣಗೆರೆಯಲ್ಲಿ ಏನು ಅತಿ ಹೆಚ್ಚು ಮಳೆ ಆಶ್ರಿತ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು ಇದ್ದಾರೆ. ಅದರೊಟ್ಟಿಗೆ ಕುಡಿಯ ನೀರಿಗೂ ಕೂಡ ಏನು ತುಂಗಭದ್ರಾ ನದಿಯಿಂದ ನೀರನ್ನು ಕೂಡ ಸರಬರಾಜು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನದಿಯಲ್ಲಿನೂ ಕೂಡ ನೀರಿನ ಒಂದು ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಈ ರೀತಿಯಾಗಿ ಮಳೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥವ್ರು ಅಧಿಕವಾಗಿದೆ. ಹಾಗಾಗಿ ರೈತರು ಆಗ್ಲಿ ಜನರು ಕೂಡ ಒಂದಿಷ್ಟು ಮಳೆ ಬರ್ಲಿ ಅಂತಕ್ಕಂಥ ಹಿನ್ನೆಲೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದಿಷ್ಟು ಆಚರಣೆಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದೇ ಗ್ರಾಮದಲ್ಲಿ ಏನು ವಾರದ ಸಂತೆಗೆ ಪೂರ್ವದಲ್ಲಿ ಸ್ಮಶಾನಕ್ಕೆ ಹೋಗ್ಬಿಟ್ಟು ಏನು ತನ್ನತ್ತಿದವರು ಅಂತ ಏನ ಕರಿತೀವಿ ಅವ್ರನ್ನ ಹೂಳು ತೆಗೆದ್ಬಿಟ್ಟು ಅಲ್ಲಿ ಉಪ್ಪು ಮತ್ತೆ ಈ ರೀತಿಯಾಗಿ ಅದು ಕೊಳತ್ರೆ ಅದು ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಆಚರಣೆಯನ್ನು ಕೂಡ ಮಾಡಿದ್ರು. ನಿನ್ನೆ ಅದರ ನಂತರದಲ್ಲಿ ಈ ರೀತಿಯಾಗಿ ವಾರದ ಸಂತೆ ಮಾಡುವ ಮುಖಾಂತರವಾಗಿ ಮಳೆ ನಿರೀಕ್ಷೆಯಲ್ಲಿ ಜನರು ಇದ್ದಾರೆ ಅಂತ ಹೇಳ್ಬೋದಾಗಿದೆ ರಕ್ಷಾ. ಓಕೆ, ಥ್ಯಾಂಕ್ ಯು ಮಂಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.